ಇವತ್ತು ಅವನು ತಿಂದಾಕ್ಬಿಟ್ಟ ಈ ಹಾಡನ್ನ. ಒಂದು ಸೊಗಸಾದ ಗಾಯನ, ಅದೊಂದು ಬಹಳ ಅದ್ಭುತವಾದಂಥ ಕಲೆ. ಈ ಆಕ್ಟಿಂಗ್, ಅದರಲ್ಲಿ ಒಂದು ಡ್ರಾಮಾ, ಆ ಹಾಡಿನಲ್ಲಿ ಸಿನಿಮಾ ತೋರಿಸಿದ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸಿನಿಮಾಲ್ ಹಾಡಾದ್ರೆ ಹಾಡಲ್ಲೂ ಸಿನಿಮಾ ಇರುತ್ತೆ, ಆ ಸಿನಿಮಾ ತೋರಿಸಿ ಹಾಡಬೇಕಾದ್ರೆ ಅಂತ ಹೇಳ್ತಾ ಇರ್ತೀನಿ. ಇವನು ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ನ ಇಲ್ಲೇ ಕರ್ಕೊಂಬಂದ್ಬಿಟ್ಟಿದ್ದ. ಗುರುವೇ, ವಿಜಯ ಗೆಳೆಯರ ಬಳಗದ ಕಡೆಯಿಂದ ನಿನ್ಗೇನಾದ್ರೂ ಒಂದು ಕೊಡಬೇಕು ಅಂತ ಅನ್ಕೊಂಡೆ. ಗೋಲ್ಡ್ ಅಂದ್ರೆ ನಿಜವಾದ ಗೋಲ್ಡ್ ಅಲ್ಲ, ಆದ್ರೂ ಗೋಲ್ಡ್ ಚೈನ್. ಈಗ ಈ ಚೈನ್ ಅನ್ನ ವಿಜಯ ಗೆಳೆಯರ ಬಳಗದ ಪರವಾಗಿ ಅರ್ಜುನ್ ಜಾಲಿ ಗ್ಯಾಂಗ್ ಪ್ರೆಸಿಡೆಂಟ್ ಆದ ಅರ್ಜುನ್ ಜನ್ಯ ಅವ್ರು ಹಾಕ್ಬೇಕು ಅಂತ ಪ್ರಾರ್ಥಿಸ್ತೇನೆ. ಇಬ್ರು ಒಟ್ಟಿಗೆ ಹೋಗಿ ಈ ಹಾರನ ನಮ್ಮ ಖುಷಿಗೆ ಹಾಕೋಣ. ಓಕೆ. ನಮ್ಮ ಬಳಗದ ಕಡೆಯಿಂದ ಇವ್ರಿಗೊಂದು ಸವಾರಿ ಮಾಡೋಣ ಅಂತ ಆಸೆ. ಅಲ್ಲ, ನನ್ನ ಒಬ್ಬನ ಕೈಲಿ ಆಗಲ್ಲ, ನಂಗೂ ಗೊತ್ತು. ಆದ್ರೆ ಒಂದಿಬ್ರು ಮೂರು ಜನ ಹಳ್ಳಿಯವರೆಲ್ಲ ಕೈ ಕೊಟ್ರೆ ಏನಾದ್ರು ಮಾಡ್ಬೋದಲ್ಲ. ಬನ್ನಿ ಸರ್, ಅವ್ವ ಅಪ್ಪಚ್ಚಿ ಬರುತ್ತಾ ನಿಮ್ಗೆ? ಅವ್ವ ಅಪ್ಪಚ್ಚಿ ಅಂತ ಅಂದ್ಬಿಟ್ರೆ ಅವ್ನು ಕೂತ್ಕೊತಾನೆ. ಅಣ್ಣ, ನೀನ್ ಒಂದ್ ವೇಳೆ ಬಿದ್ರೆ ನೀನ್ ಅಪ್ಪಚ್ಚಿ. ಎಲ್ರಿ ಅವ್ವ ಅಪ್ಪಚ್ಚಿ ಮುಂದೆ ಹೋಗಿ ಜಾಯಿನ್ ಆಗ್ಬೇಕು. ಕೈ ಹಂಗೆ, ಈ ಕೈ ಹಿಂಗೆ ಏನಿ ಕಣ, ಇದ್ರೊಳಗ್ ಬಾರೋ. ಕಾಲ ಗ್ಯಾಪ್ ಇಲ್ಲ ಸರ್. ಗಣೇಶ ಬಂದ ಗಾಯ ಕಣ್ಮುತ್ತಿಂದ ಎತ್ತು 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 ನಮ್ಮ ಖುಷಿಗೆ ಅವ್ವ ಅಪ್ಪಚ್ಚಿ ಮಾಡಿ ಬಹಳ ಖುಷಿ ಆಗಿದೆ. ಬಟ್ ನಾನು ಒಂದು ವಿಷಯ ಈ ವೇದಿಕೆಯಲ್ಲಿ ನಿಂತು ಒಬ್ಳು ನಿರೂಪಕಿಯಾಗಿ ಹೇಳಲೇಬೇಕು. ಸ್ಪೆಷಲಿ ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರು ಅಂಡ್ ಹೇಮಂತ್ ಸರ್ ಅವರು ಏನ್ ತಮಾಷೆನ, ಎಂತೆಂತ ಹಾಡುಗಳನ್ನ ಹಾಡದಂತ ಇಷ್ಟು ದೊಡ್ಡ ಗಾಯಕರು ಅದೆಲ್ಲ ಮರ್ತ್ಬಿಟ್ಟು ನಾವು ಅವ್ವ ಅಪ್ಪಚ್ಚಿ ಆಡ್ತೀವಿ ಅಂತ ಹೇಳಿ ಅವ್ನ ಎತ್ಕೊಂಡು ಮೆರೆಸ್ತಾ ಇದಾರಲ್ಲ, ಆ ದೊಡ್ಡದಕ್ಕೆ ಒಂದು ಸ್ಟ್ಯಾಂಡಿಂಗ್ ಅವೇಶನ್. ಬಲೆ 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 ಬಲೆ. ಎಸ್, ಥ್ಯಾಂಕ್ ಯು ವಿಪಿ ಸರ್, ಥ್ಯಾಂಕ್ ಯು ಹೇಮಿ ಜಿ, ಥ್ಯಾಂಕ್ ಯು ಜನ್ಯಾ ಜಿ ಫಾರ್ ದ ಸಪೋರ್ಟ್. ಜನ್ಯಾ ಜಿ, ಹೇಗೆ ಅನಿಸ್ತಾ ಇದೆ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಮ ಮನಸ್ಸಿನ ಮಾತು? ಇವರು ಹಾಡಿದ್ದು ಕಿವಿಗಳಿಗೆ ಇಂಪು, ಬಟ್ ವಿಪಿ ಸರ್ ಹೇಮಂತ್ ಸರ್ ಮಾಡಿದ್ದು ವೀಕ್ಷಕರು ಎಲ್ಲರ ಹೃದಯಗಳು ತಂಪು. ಆಹಾ, ಇದಕ್ಕಿನ್ನ ಇನ್ನೇನ್ ಬೇಕು ಮೇಡಮ್? ಇದೇ ನಮ್ಮ ಕಾರ್ಯಕ್ರಮಕ್ಕೆ ಒಂದು ರೀತಿ ಇವರೇ ಪ್ರೀತಿಯ ಪಂಪು. ತುಂಬಾ ಚೆನ್ನಾಗಿ ಆಡಿದೆ, ತುಂಬಾ ಅದ್ಭುತವಾಗಿ ಆಡಿದೆ. ಖಂಡಿತ ಸಿಂಚನ ಕೂಡ ಯುವರ್ ವೆರಿ ಗುಡ್ ವಿತ್ ಹಿಮ್, ವೆರಿ ವೆಲ್ ಬ್ಯಾಲೆನ್ಸ್ಡ್ ವಿತ್ ಹಿಮ್. ವಿ ಲವ್ ಯು, ವಿ ಲವ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ಹಾಗರುಗಳೇ, ಸರಿ ಸಿಂಚನ, ಜಸ್ಟ್ ಗಿವ್ ಹಿಮ್ ಎ ಹಗ್. ಸಿಟಿ ಮತ್ತು ಹಳ್ಳಿ ಹೀಗಿರ್ಬೇಕು ಅಲ್ವಾ? ಎಷ್ಟು ಗಂಭೀರವಾಗಿ ನಿಂತವಳು ನೋಡಮ್ಮ ಅವಳು. ಹೌದು, ಒಂದು ಚೂರು ಶೇಕ್ ಇಲ್ಲದೆ ಶಿ ಈಸ್ ಎಂಜಾಯಿಂಗ್ ವಿತ್ ಸ್ಮೈಲ್. ವೆರಿ ಗುಡ್, ವೆರಿ ಗುಡ್. ದಟ್ ಈಸ್ ದಿ ಹಾರ್ಮೋನಿಕಲ್ ಬಿಹೇವಿಯರ್. ತುಂಬ ಒಳ್ಳೆ ಕೆಲಸ ಮಾಡಿದೆ ನೀನು. ನಿನ್ನ ನಟನೆಯಿಂದ, ನಿನ್ನ ಮ್ಯಾನೇಜಿಂಗಿಂದ ಈ ಹಾಡಿಗೆ ಒಳ್ಳೆ ಸೊಗಸು ಬಂದ್ಬಿಡ್ತು. ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ರೆ, ಹಾಡಿಗೆ ಜಸ್ಟಿಫಿಕೇಶನ್ ಕೊಟ್ಟರೆ. ಅವನು ಎಫರ್ಟ್ಸ್ ಆಗ್ತಿದ್ದ, ನೀನು ಎಫರ್ಟ್ಲೆಸ್ ಆಗಿ ಆಡ್ತಿದ್ದೆ. ಇದೆರಡು ಬ್ಯೂಟಿ. ಅದು ಇಬ್ಬರಿಗೂ ಸೇರಿ
ಕಂಗ್ರ್ಯಾಚುಲೇಷನ್ ಸಿರಿ ಸಿಂಚನ ಅಂಡ್ ಖುಷಿ. ಈಗ ನಿನ್ನ ನೋಡ್ತಾ ಇದ್ರೇನೆ ಒಂದು ಪುಟಾಣಿ ಸಾಹಸ ಸಿಂಹ ವಿಷ್ಣು ಸರ್ನ ನೋಡಿದಷ್ಟೇ ಖುಷಿ ಆಗ್ತದೆ. ಪ್ರತಿ ವಾರ ಬಂದಾಗ ಏನೇನೋ ಹೇಳ್ತಿರ್ತೀಯ ತಾನೆ, ಇವತ್ತು ಏನೋ ಕವನ ಕವಿತೆ ಎಲ್ಲ ಏನೋ ಹೇಳಲ್ವಾ ವಿಷ್ಣು ಸರ್ಗೋಸ್ಕರ? ಇಲ್ಲ ಅಕ್ಕ, ಅವ್ರಿಗೋಸ್ಕರ 2 ಸಾಲ ಹೇಳ್ತೀನಿ. ಓಕೆ ಹೇಳು. ಜೀವನ ಚಕ್ರದಲ್ಲಿ ಬಂಧನ ಬಿಡಿಸಿ, ಸೂರ್ಯವಂಶದಲ್ಲಿ ಮಹಾಕ್ಷತ್ರಿಯಾಗಿ, ಗುಣದಲ್ಲಿ ಸಿರಿವಂತನಾಗಿ, ಸ್ನೇಹದಲ್ಲಿ ಕುಚಿಕುವಾಗಿ, ಅಭಿಮಾನಿಗಳ ಆಪ್ತಮಿತ್ರನಾದ ಸಿಂಹಾದಿಯ ಸಿಂಹ, ನಮ್ಮೆಲ್ಲರ ಯಜಮಾನ ಸಾಹಸ ಸಿಂಹ ವಿಷ್ಣು ದಾದಾ ಅಪ್ಪಾಜಿ, ನಿಮಗೆ ನಮೋ ನಮಃ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ಗೆ ನಮ್ಮ ಸರಿಗಮಪ ಕಾರ್ಯಕ್ರಮದ ಪರವಾಗಿ ದೊಡ್ಡ ಚಪ್ಪಾಳೆ. ಗೋಲ್ಡನ್ ಬಜರ್ ಸಿಕ್ಕಿದೆ ಇಬ್ರಿಗೂ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು. ಹೋಗ್ರ ಕೊಬ್ಬರಿ ಮಿಠಾಯಿ. ಸೊ ಅರ್ಜುನ್ ಸರ್, ನಿಮ್ಗೆ ಹೇಗೆ ಅನ್ಸ್ತಿ ಪರ್ಫಾರ್ಮೆನ್ಸ್? ಅಂಬರವೇರಿ ರಂಗಣ್ಣ ಬಂದವ್ರೆ, ಥಳ 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 ಫಳ ಫಳ ಫಳ, ಅಷ್ಟು ಅದ್ಭುತವಾಗಿ ಹಾಡಿದ್ರಿ ರಂಗಣ್ಣವ್ರೆ. ಎಷ್ಟು ಎಂಜಾಯ್ ಮಾಡ್ಕೊಂಡು ಹಾಡಿದ್ರಿ. ನೀವು ಹಾಡ್ತಾ ಇದ್ದಾಗ ನಾನು ಕಾಣ್ತಾ ಇದ್ದಿದ್ದ ಹಾಡುಗಾರಿಕೆ ಜೊತೆಲಿ ಭಕ್ತಿ, ಮಹಾಗುರುಗಳ ಮೇಲಿರೋ ನಿಮ್ಮ ಭಕ್ತಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂದ್ರೆ, ಒಂದೊಂದು ಪದಾನು ಎಂಜಾಯ್ ಮಾಡಿ ಗುರುಗಳಿಗೆ ಅರ್ಪಣೆ ಮಾಡ್ತಾ ಇರೋ ಶಿಷ್ಯ ತರ ಕಾಣ್ತಾ ಇದ್ರಿ ಇವತ್ತು. ಬಹಳ ಖುಷಿ ಆಯ್ತು. ಬಹಳ ಅದ್ಭುತವಾದ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ರಿ. ಬಹಳ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಇನ್ನೊಂದು ಅರ್ಪಣೆ. ಅದರಲ್ಲ ಹೀಗೆ ರಂಗರಂಗಾಗಿ ಆಡಿಕೊಂಡು ಕನ್ನಡ ನಾಡಿನಲ್ಲಿ ರಂಗ ಪರಂಪರೆ, ಗಾನ ಪರಂಪರೆ, ಹಂಸ ಪರಂಪರೆ ಬೆಳೆಸ್ತಾ ಇರು ಶಿಷ್ಯ. ರಂಗಣ್ಣ, ಮಹಾಗುರುಗಳಂದ್ರೆ ನಿಮ್ಗೆ ಎಷ್ಟಿಷ್ಟ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಿಜವಾಗ್ಲೂ ನನ್ನ ದಿನ ಅವ್ರನ್ನ ಪೂಜೆ ಮಾಡದೆ ನಾನು ಬೇರೆ ಕೆಲಸ ಮಾಡೋದೇ ಇಲ್ಲ. ಅವ್ರಿಗೊಂದು ನಮಸ್ಕಾರ ಹಾಕೇನೆ ಬೇರೆ ಕೆಲಸ ಮಾಡೋದು. ಎಲ್ಲ ಋತುಗಳಿಗೂ ಮೀಸಲು ನಿಮ್ಮ ಸಂಗೀತದ ಫಸಲು, ಎಲ್ಲ ಋತುಗಳಿಗೂ ಮೀಸಲು ನಿಮ್ಮ ಸಂಗೀತದ ಫಸಲು, ಸಾವಿರ ಸಾವಿರ ಹಾಡುಗಳಿಂದ ತುಂಬಿದಿರಿ ಕನ್ನಡಮ್ಮನ ಮಡಿಲು, ಸಾವಿರ ಸಾವಿರ ಹಾಡುಗಳಿಂದ ತುಂಬಿದಿರಿ ಕನ್ನಡಮ್ಮನ ಮಡಿಲು. ಹರಸಿದೆ ಹರಸುತ್ತಲಿದೆ ನಮ್ಮ ಹೆಮ್ಮೆಯ ಕನ್ನಡ ಲೋಕ, ಹರಸಿದೆ ಹರಸುತ್ತಲಿದೆ ನಮ್ಮ ಹೆಮ್ಮೆಯ ಕನ್ನಡ ಲೋಕ. ಕರುಣಾಮಯಿ ದೇವರು ನೀಡಿದ ಕಾಣಿಕೆ ನೀವೇ ನಾದಬ್ರಹ್ಮ ಹಂಸಲೋಕ. ಇಲ್ಲಿಗೆ ಅವನು ನಮ್ಮ ಶಿಷ್ಯವೃತ್ತಿಯಲ್ಲಿ ಎಲ್ಲ ಕೆಲಸ ಮುಗಿಸಿದ್ದಾನೆ ಅಂತ ಅರ್ಥ. ಇನ್ನು ನೀನೇ ಸ್ವಯಂ ಗುರು, ಬರೀ ಹಾಡು ಕುಣಿ ಬೆಳೆಸು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.